ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಯಾರೆಲ್ಲ EMRS ಶಾಲೆಗೆ ತಯಾರಿ ನಡೆಸ್ತಾ ಇದ್ದೀರಿ, ಇವತ್ತಿನ ದಿನ PGT ಮತ್ತು TGTಗೆ ಇರುವಂತಹ ಈ ಟೈರ್ 1 ಮತ್ತು ಏನು ಈ ಪೇಪರ್ 2 ಅಂದರೆ ನಾವೇನು ಹೇಳ್ತೀವಿ ಟೈರ್ 2 ಮೇನ್ ಎಕ್ಸಾಮ್ ಅಂತ ಏನು ಹೇಳ್ತೀವಿ, ಸೊ ಇದ್ರ ಬಗ್ಗೆ ಏನೆಲ್ಲ ಸಿಲೆಬಸ್ ಇರ್ತೈತಿ, ಪಠ್ಯಕ್ರಮ ಇರ್ತದೆ, ಯಾವೆಲ್ಲ ವಿಷಯಗಳನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಈವನ್ TGTಗೆ ಮತ್ತು ನಾವೇನು ಹೇಳ್ತಾ ಇದ್ದೀನಿ ಈ ಏನು ಹಾಸ್ಟೆಲ್ ವಾರ್ಡನ್ಗಿಂದ ಹಿಡ್ಕೊಂಡು ಅದ್ರ ಜೊತೆಗೆ ಈ ಅಕೌಂಟೆಂಟ್ ಆಗಿರ್ಬೋದು, ಫೀಮೇಲ್ ಸ್ಟಾಫ್ ನರ್ಸ್ ಆಗಿರ್ಬೋದು, ಮತ್ತು ಮುಂದುವರೆದಂತೆ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಆಗಿರ್ಬೋದು. ಸೊ ಇವೆಲ್ಲ ಏನು ಹುದ್ದೆಗಳಿಗೆ ಇರುವಂತಹ ಪಠ್ಯಕ್ರಮವನ್ನು ನಾವು ಡೀಟೇಲಾಗಿ ತಿಳ್ಕೊಳ್ಳೋಣ. ಅದರಲ್ಲಿ ವಿಶೇಷವಾಗಿ ನಾವು PGT ಯಾರೆಲ್ಲ ಸೈನ್ಸ್ ಅಭ್ಯರ್ಥಿಗಳಾಗಿದ್ರಿ, ಯಾರೆಲ್ಲ ನೀವು ಆರ್ಟ್ಸ್ ಅಭ್ಯರ್ಥಿಗಳಾಗಿದ್ರಿ, ಯಾರೆಲ್ಲ ಲ್ಯಾಂಗ್ವೇಜ್ ಅಭ್ಯರ್ಥಿಗಳಾಗಿದ್ರಿ, ಇವತ್ತಿನ ದಿನ ಅವರಿಗೆ ಬಹಳಷ್ಟು ಉಪಯೋಗಕಾರಿ ಆಗಲಿದೆ ಅಂತ. ನೇರವಾಗಿ ನಿಮಗೆ ನಾನು ಈ ವಿಡಿಯೋದ ಮುಖಾಂತರ ಹೇಳೋದಿಷ್ಟೇ. ಇಲ್ಲಿ ನಿಮಗೆ 2 ರೀತಿಯೊಳಗೆ ಪರೀಕ್ಷೆ ಇರ್ತದೆ. ಒಂದು ಕ್ವಾಲಿಫೈ ಎಕ್ಸಾಮ್ ಅಂತ ಹೇಳ್ತೀವಿ, ಓಕೆನಾ. ಇದನ್ನು ನೀವು ಅರ್ಹತೆ ಪರೀಕ್ಷೆ ಅಂತ ಕನ್ನಡದಲ್ಲಿ ಕರೀತಾರೆ. ಈ ಅರ್ಹತೆ ಪರೀಕ್ಷೆ ಒಳಗೆ ನೋಡ್ರಿ 100 ಅಂಕದ ಪ್ರಶ್ನೆ ಬರ್ತವೆ ಮತ್ತು 100 ಅಂಕ ಪ್ರಶ್ನೆಗಳು ಇರ್ತಾವೆ, 100 ಅಂಕ ಮಾರ್ಕ್ಸ್ಗಳು ಇರ್ತಾವೆ ಅಂತ ನಿಮ್ಗೆ ಗೊತ್ತಿದೆ. ಆದರೆ ಇಲ್ಲಿ PGTಗೆ ನಾವು ಫಸ್ಟ್ ತಿಳ್ಕೊಳ್ತಾದ್ರೆ ಈ PGT ಒಳಗಡೆ ಏನು ಈ ಪಾರ್ಟ್ 1 ಹಿಡ್ಕೊಂಡು ಅಂದರೆ ಜನರಲ್ ಅವೇರ್ನೆಸ್ 10 ಕ್ವಶನು 10 ಮಾರ್ಕ್ಸ್ ಅದಾವ, ರೀಸನಿಂಗ್ ಅಬಿಲಿಟಿ 15 ಪ್ರಶ್ನೆ 15 ಮಾರ್ಕ್ಸ್ ಅದಾವ, ICT ಒಳಗೆ ಕೂಡ ಸೇಮ್ ಅಷ್ಟೇ 15 ಪ್ರಶ್ನೆಗಳು 15 ಅಂಕಗಳದಾವ. ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಬಂದರೆ ನೀವು ಏನು ಎಜುಕೇಷನ್ ಸೈಕಾಲಜಿ ಅನ್ನೋದು ಈ ಏನು ಶಿಕ್ಷಕರ ಒಂದು ಆಪ್ಟಿಟ್ಯೂಡ್ ಅಂದರೆ ಕಲಿಸುವಂತಹ ಈ ಸಾಮರ್ಥ್ಯವನ್ನು ಅಳತೆ ಮಾಡಲಿಕ್ಕೆ ಅದ್ರ ಒಳಗಡೆ ಬರ್ತದೆ ಟೀಚಿಂಗ್ ಆಪ್ಟಿಟ್ಯೂಡ್. ಸೊ ಅವರು ಸೈಕಾಲಜಿಯಿಂದ ಕೊಡೋ ಬದಲಿಗೆ ಪರೋಕ್ಷವಾಗಿ ಅವರು ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಕೊಟ್ಟಿದ್ದಾರೆ. ಸೊ ಐ ಹೋಪ್ ನಿಮಗಿದು ಅರ್ಥ ಆಗಿದೆ ಅಂದ್ಕೊಳ್ತೇನೆ ನಾನು. ಈ ಪಾರ್ಟ್ 4 ಕೂಡ ಭಾಳ ಇಂಪಾರ್ಟೆಂಟ್. ಇದರಲ್ಲಿ ನಿಮಗೆ ಸಾಮಾನ್ಯವಾಗಿ 30 ಏನು ಬರ್ತದೆ, ಇಟ್ ವಿಲ್ ಕಮ್ಸ್ ಅಂಡರ್ 30 ಕ್ವಶನ್ಸ್ ಅಂದರೆ 30 ಮಾರ್ಕ್ಸು 30 ಪ್ರಶ್ನೆಗಳು ಬರ್ತಾವೆ. ಇಲ್ಲಿ ಅಗೇನ್ ಎಕ್ಸ್ಪೀರಿಯೆನ್ಷಿಯಲ್ ಆ್ಯಕ್ಟಿವಿಟಿ ಬೇಸ್ಡ್ ಆನ್ ಪೆಡಗಾಗಿ, ನಿಮ್ಮ ಪೆಡಗಾಗಿ ಸಂಬಂಧಪಟ್ಟಂಗೆ ಅಂದರೆ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಅದ್ರ ಜೊತೆಗೆ ನಿಮ್ಮ ವಿಷಯಕ್ಕೆ ಮತ್ತು ವಿಷಯದ ಆಚೆಗೆ NEP 2020 ಬಗ್ಗೆ ಸುಮಾರು 10 ಪ್ರಶ್ನೆಗಳು ಕೇಳ್ತಾರೆ. 10 ಪ್ರಶ್ನೆಗಳನ್ನು ನೀವು ಓದ್ಕೊಳ್ಬೇಕಾಗತ್ತೆ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್. ಓಕೆ, ಐ ಹೋಪ್ ನೀವು ಕ್ಲಿಯರ್ ಆಯ್ತು ಅಂದ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಲ್ಲ ಸೇರಿ ಎಷ್ಟಾಗಿದೆ, 100 ಮಾರ್ಕ್ಸ್ಗೆ ಎಕ್ಸಾಮ್ ನಡೀತದೆ ಮತ್ತು 100 ಮಾರ್ಕ್ಸಿಗೆ ನೀವೇನು ಮಾಡಬೇಕು, ಬರೀತೀರಿ. ಓಕೆ, 100 ಕ್ವಶನ್ಸ್ ಬರ್ತಾವೆ. ಇದು ಸಂಪೂರ್ಣವಾಗಿ OMR ಬೇಸ್ಡ್ ಇರ್ತೈತಿ, ಅಂದರೆ ಆಫ್ಲೈನ್ ಇರ್ತದೆ. ಓಕೆ, ನೀವು ಪೆನ್ ತೊಗೊಂಡು ಹೋಗ್ತೀರಿ, ಅಲ್ಲಿ ನಿಮಗೆ OMR ಶೀಟ್ ಕೊಡ್ತಾರೆ, ನೀವು ಶೇರ್ ಮಾಡ್ತೀರಿ. ಸೊ ಇದು ನಿಮ್ಗೆ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಈ ಪಾರ್ಟ್ 5 ಎಲ್ಲರಿಗೂ ಕೂಡ ಬಹಳಷ್ಟು ಕನ್ಫ್ಯೂಷನ್ ಆಗ್ತಾ ಇದೆ, ಅದ್ರ ಬಗ್ಗೆ ನಾನು ಸ್ಪಷ್ಟತೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. PGT ಬಗ್ಗೆ ನಾನು ಸದ್ಯ ಮಾತಾಡ್ತಾ ಇರೋದು, ಮುಂದೆ TGT ಬಗ್ಗೆ ಕೂಡ ಮಾತಾಡ್ತೀನಿ, ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ PGT ಒಳಗಡೆ ಏನು ಜನರಲ್ ಇಂಗ್ಲೀಷ್, ಓಕೆ, ಇಂಗ್ಲೀಷ್ ಪ್ಲಸ್ ಹಿಂದಿ, ಓಕೆ. ಸೊ 10 ಅಂಕದ್ದು 10 ಪ್ರಶ್ನೆದ್ದು ನಿಮಗೆ ಇಂಗ್ಲೀಷ್ 10 ಪ್ರಶ್ನೆ ಮತ್ತು ಅದೇ ರೀತಿಯಾಗಿ ಹಿಂದಿ 10 ಪ್ರಶ್ನೆ, ಒಟ್ಟು 20 ಪ್ರಶ್ನೆಗಳು ಕೊಡ್ತಾರೆ. 20 ಪ್ರಶ್ನೆಗೆ ಕನಿಷ್ಠ ಆದರೂ ಕೂಡ ನೀವು 40% ಅಂದರೆ ಎಷ್ಟು, 8 ಅಂಕಗಳನ್ನು ತೆಗೆದುಕೋಬೇಕು ನೀವು. 20ಕ್ಕೆ 8 ಅಂಕಗಳನ್ನು. ಇಲ್ಲಿ 8 ಅಂಕಗಳನ್ನು ತೆಗೆದುಕೊಂಡ್ರಿ ಅಥವಾ 8ದ ಮೇಲ್ಗಡೆ ತೆಗೆದುಕೊಂಡ್ರಿ ಅಂತಂದರೆ ಈ ಪಾರ್ಟ್ 1 ಹಿಡ್ಕೊಂಡು ಪಾರ್ಟ್ 5ವರೆಗೆ ಏನು ನೀವು ನಿಮ್ಮ ಪೇಪರ್ ಇರ್ತದಲ್ಲ, ಇದಿಷ್ಟು ವೆರಿಫಿಕೇಷನ್ ಆಗುತ್ತಾ, ಮೀನ್ಸ್ ಚೆಕ್ ಆಗ್ತದೆ. ಸೊ ಒಂದು ವೇಳೆ ನೀವೇನಾದರೂ 20 ಅಂಕಕ್ಕೆ, ಓಕೆನಾ, ಕೇವಲ 5, 6, 7 ಇಷ್ಟು ತೊಗೊಂಡ್ರಿ ಅಂತಂದರೆ ನೀವು ಪೇಪರ್ 1 ಕ್ಲಿಯರ್ ಮಾಡೋಕ್ಕಾಗಂಗಿಲ್ಲ, ಇದನ್ನು ಅವ್ರು ಚೆಕ್ ಮಾಡೋಂಗಿಲ್ಲ. ಐ ಹೋಪ್ ನಿಮ್ಗೆ ಇದು ಕ್ಲಿಯರ್ ಆಯ್ತು ಅಂದ್ಕೊಳ್ತೇನೆ. ಸೊ ನೀವು ಒಂದು ವೇಳೆ 8ಕ್ಕಿಂತ ಹೆಚ್ಚಿಗೆ 8, 9, 10 ಹಿಂಗೆ ತೆಗೆದುಕೊಂಡ್ರೆ ಸೊ ಯು ಆರ್ ಎಲಿಜಿಬಲ್ ಅಂತ ನಾನು ಅರ್ಥ ಮಾಡ್ಕೊಳ್ತೀರಿ ನೀವು. ಐ ಹೋಪ್ ಇದು ಕ್ಲಿಯರ್ ಆಯ್ತು ಅಂದ್ಕೊಳ್ತೇನೆ. ಇದಾದಮೇಲೆ ಟೈರ್ 2 ಎಕ್ಸಾಮ್ ನಿಮ್ಗೆ ನಾನು ಒಂದು ವಿಷಯ ಹೇಳಿಕ್ಕೆ ನೆನಪಡ್ತೇನೆ. ನಿಮ್ಮ ಏನು ಸಬ್ಜೆಕ್ಟಿಗೆ, ಅದರ ನನಗೆ ಸೈನ್ಸ್ ಇದೆ ಇರ್ಬೋದು, ಅಥವಾ ನೀವು ಕೆಮಿಸ್ಟ್ರಿ ಇರ್ಬೋದು, ಅಥವಾ ನೀವು ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು. ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ. ಇಂಗ್ಲೀಷ್ನಲ್ಲಿ 300 ಹುದ್ದೆಗಳಿದಾವೆ ಅಂತ ತಗೋರಿ, ಓಕೆನಾ. ಈ 300 ಹುದ್ದೆಗಳನ್ನು ಈ ಟೈರ್ 2 ಪರೀಕ್ಷೆಗಳಿಗೆ ನೋಡಿರಿ ಇಲ್ಲಿ ಕೊಟ್ಟಾರ. ಓನ್ಲಿ ಫಾರ್ ಕ್ಯಾಂಡಿಡೇಟ್ ಹೂ ವಿಲ್ ಶಾರ್ಟ್ ಲಿಸ್ಟೆಡ್ ರೇಷಿಯೋ 1:10 ಅಗೇನ್ಸ್ಟ್ ದ ನೋಟಿಫೈಡ್ ವೇಕೆನ್ಸೀಸ್. ಈಗ 300 ಹುದ್ದೆಗಳಿದಾವ. ಅವರು ಮೇನ್ ಎಕ್ಸಾಮ್ ಅಂದರೆ ಟೈರ್ 2 ಎಕ್ಸಾಮ್ ಎಷ್ಟು ಮಂದಿ ಸೆಲೆಕ್ಷನ್ ಮಾಡ್ತಾರೆ, 3000 ಮಂದಿನ ಮಾತ್ರ ಸೆಲೆಕ್ಷನ್ ಮಾಡ್ತಾರೆ. ಎಲ್ಲಿಗೆ, ಟೈರ್ 2ಗೆ. ಐ ಹೋಪ್ ಇದು ಕ್ಲಿಯರ್ ಆಯಿತು ಅಂದ್ಕೊಳ್ತಾ ಇದ್ದೇನೆ. ಸೊ ನೀವು ಕಂಪಲ್ಸರಿಯಾಗಿ ಪ್ರಿಲಿಮಿನರಿ ಎಕ್ಸಾಮ್ ಒಳಗಡೆ ಈ 100 ಅಂಕಕ್ಕೆ ಏನಿರ್ತದಲ್ಲ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಇಷ್ಟಪಡಬೇಕು, ಓಕೆನಾ. ಸೊ ಇಷ್ಟು ನೀವು ಮಾಡಿದರೆ ಐ ಹೋಪ್ ಇದು ಕ್ಲಿಯರ್ ಆಯ್ತು ಅಂದ್ಕೊಳ್ತಾ ಇದ್ದೀನಿ, ಓಕೆನಾ. ಇನ್ನು ಈ ಡಿಸ್ಕ್ರಿಪ್ಟಿವ್ ಟೈರ್ 2 ಒಳಗಡೆ ಏನು ಕೊಡ್ತಾನ PGT ಒಳಗಡೆ, ಓಕೆ. ಸೊ ಇದು ಡಿಸ್ಕ್ರಿಪ್ಟಿವ್ ನಾನು ಡೀಟೇಲ್ ಆಗಿ ನಿಮ್ಮ ಸಬ್ಜೆಕ್ಟಿದ್ದು ಪೇಪರ್ ತೊಗೊಂಡು ಅನಲೈಸಸ್ ಮಾಡ್ತೀನಿ, ಸಿಲೆಬಸ್ ತೊಗೊಂಡು. ಬಟ್ ಇನ್ ಡೀಟೇಲ್ ಆಗಿ ಚರ್ಚೆ ಮಾಡ್ಕೊಂಡು ಮೊದಲಿಗೆ ಸಾಮಾನ್ಯವಾಗಿ ಮೊದಲಿಗೆ ನಾನು
ಓವರ್ ವ್ಯೂ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಈಗ ನಿಮ್ಮ ಸಬ್ಜೆಕ್ಟ್ ಬಂದುಬಿಟ್ಟು ಯಾವುದೇ ಆಗಲಿ, ಕೆಮಿಸ್ಟ್ರಿ ಆಗಲಿ, ಬಯೋಲಜಿ ಆಗಲಿ, ಮ್ಯಾಥಮೆಟಿಕ್ಸ್ ಆಗಲಿ, ಓಕೆ, ಎನಿಥಿಂಗ್ ಆಗಲಿ, ಇಂಗ್ಲೀಷ್ ಆಗಲಿ, ಹಿಸ್ಟ್ರಿ ಆಗಲಿ. ಸೊ ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿದ್ದು ಸ್ಪೆಸಿಫಿಕ್ ಸಿಲೆಬಸ್ಸನ್ನು ಅಪ್ಲೋಡ್ ಮಾಡಿದ್ದಾರೆ. ಓಕೆನಾ, NEST ಅಂಡರ್ ದ ESSE ಟ್ರೈಬಲ್ government.com ಒಳಗಡೆ ಅಪ್ಲೋಡ್ ಮಾಡಿದ್ದಾರೆ. ಸೊ ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಟೈರ್ 2ದಲ್ಲಿ ಓಕೆನಾ, ನೀವೇನಾದರೂ ಇಲ್ಲಿ ಎಷ್ಟು ಹೆಚ್ಚಿಗೆ ಅಂಕಗಳನ್ನ ತೆಗೆದುಕೊಳ್ತೀರಲ್ಲ, ಎಷ್ಟು ಹೆಚ್ಚಿಗೆ ಅಂಕ ತೆಗೆದುಕೊಳ್ತೀರಿ, ನಿಮ್ಮ ಮೆರಿಟ್ನ ನೀವು ಏನು ಮಾಡ್ತೀರಿ, ಒಂದು ರೀತಿ ಒಳಗಡೆ ಸಮೀಪ ಹೋಗ್ತೀರಿ, ಮೀನ್ಸ್ ಕ್ಲಿಯರ್ ಆಗ್ತೀರಿ ಅಂತ. ಸೊ ಇಲ್ಲಿ 40 ಪ್ರಶ್ನೆಗಳ ಅಬ್ಜೆಕ್ಟಿವ್ ಇರ್ತಾವೆ, ಅಂದರೆ MCQ ಟೈಪ್ ಇರ್ತಾವೆ. 15 ಪ್ರಶ್ನೆಗಳು ಡಿಸ್ಕ್ರಿಪ್ಟಿವ್ ಇರ್ತಾವೆ, ಬರೆಯೋದಿರ್ತದೆ. ಇಲ್ಲಿ 15 ಪ್ರಶ್ನೆಗಳು ಏನಿರ್ತಾವೆ, 4 ಅಂಕದ್ದು ಇರ್ತಾವೆ, ಸುಮಾರು 60 ಅಂಕಗಳು ಇರ್ತಾವೆ. ಓಕೆನಾ, ಅಬ್ಜೆಕ್ಟಿವಲ್ಲಿ 40 ಅಂಕಗಳು, 40 ಪ್ರಶ್ನೆಗಳು ಇರ್ತಾವೆ. ಒಟ್ಟು 100 ಅಂಕಗಳು, 100 ಅಂಕಗಳಿರ್ತಾವೆ. ನಿಮ್ಗೆ 55 ಪ್ರಶ್ನೆಗಳು ಇರ್ತಾವೆ. ಐ ಹೋಪ್ ಇದು ಕ್ಲಿಯರ್ ಆಯ್ತು ಅಂದ್ಕೊಳ್ತೇನೆ. ಒಟ್ಟು ನಿಮಗೆ ಎಷ್ಟು ಟೈಮ್ ಕೊಡ್ತಾರೆ ಅಂತಂದರೆ 3 ತಾಸು ನಿಮಗೆ ಏನು ಕೊಡ್ತಾರೆ, ಟೈಮ್ ಕೊಡ್ತಾರೆ. ಅದು MCQವಿಂದ ಹಿಡ್ಕೊಂಡು ಅದು ಡಿಸ್ಕ್ರಿಪ್ಟಿವ್ ಕೂಡ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತಾ ಇದ್ದೀನಿ. ಓಕೆನಾ. ಸೊ ಮೆರಿಟ್ ಲಿಸ್ಟ್ ಫಾರ್ ದ ಪೋಸ್ಟ್ ಆಫ್ PGT ವಿಲ್ ಬಿ ಪ್ರಿಪೇರ್ಡ್ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಆಫ್ ಟೈರ್ 2. ಟೈರ್ 2 ಅಂತಂದರೆ ಈ ಡಿಸ್ಕ್ರಿಪ್ಟಿವ್ ಒಳಗೆ ಏನಿದೆಯಲ್ಲ ಅದ್ರ ಮೇಲೇನು ಕ್ಲಿಯರ್ ಮಾಡ್ತಾರೆ, ಮೀನ್ಸ್ ಇನ್ನು ಅವರು ಹಿಡಿತಾರೆ ಅಂತ ನಿಮಗೆ ಗೊತ್ತಿರಲಿ. ಇನ್ನು ವಾಟ್ ಅಬೌಟ್ TGT ಅಂತಂತಂದರೆ, TGT ಕೂಡ ಹಾಗೆ ಟ್ರೈನ್ಡ್ ಗ್ರಾಜ್ಯುಯೇಟ್ ಟೀಚರ್ 6ರಿಂದ 8ನೇ ತರಗತಿಯ ಶಿಕ್ಷಕರಾಗಲಿಕ್ಕೆ ಇದನ್ನು ನೀವು ಬರಿತೀರಿ ಅಂತ. ಸೊ ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ನಿಮಗೆ ಸಾಮಾನ್ಯವಾಗಿ ಮೊದಲಿಗೆ 5 ಪಾರ್ಟ್ ಇರ್ತಾವೆ. ಇದು 6ನೇ ಪಾರ್ಟ್ ಬಹಳ ಮುಖ್ಯ ಇದೆ, ಇದನ್ನು ಕೂಡ ನಾನು ಹೇಳ್ತೀನಿ ನಿಮಗೆ. ಮೊದಲಿಗೆ 5 ಪಾರ್ಟ್ ಏನಿದೆ, ಜನರಲ್ ಅವೇರ್ನೆಸ್ 10 ಪ್ರಶ್ನೆಗಳು 10 ಅಂಕ, ರೀಸನಿಂಗ್ ಅಬಿಲಿಟಿ 15 ಪ್ರಶ್ನೆಗಳು 15 ಅಂಕ, ICT 15 ಪ್ರಶ್ನೆಗಳು 15 ಅಂಕ, ಟೀಚಿಂಗ್ ಆಪ್ಟಿಟ್ಯೂಡ್ ನೋಡ್ರಿ 30 ಪ್ರಶ್ನೆಗಳು 30 ಅಂಕ. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಮತ್ತು ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿದ್ದು, ಉದಾಹರಣೆಗೆ ನೀವು ಸೈನ್ಸ್ ಅಭ್ಯರ್ಥಿಗಳಾಗಿದ್ದರೆ ಸೈನ್ಸ್ ಮೇಲೆ ಬೇಸ್ಡ್ ಮೇಲೆ ಆಕ್ಟಿವಿಟಿ ಬೇಸ್ ಮೇಲೆ ಪ್ರಶ್ನೆಗಳು ಬರ್ತಾವೆ, ಮತ್ತು ಅದ್ರ ಜೊತೆ ಕೇಸ್ ಸ್ಟಡೀಸ್ ಮೇಲೆ ಪ್ರಶ್ನೆಗಳು ಬರ್ತಾವೆ. ಕೇಸ್ ಸ್ಟಡೀಸ್ ನಥಿಂಗ್ ಬಟ್ ಒಂದು ಪ್ರಾಬ್ಲಮ್ ಕೊಡ್ತಾನೆ, ರಿಯಲಿಸ್ಟಿಕ್ ಒಂದು ಪ್ರಾಬ್ಲಮ್ ಸಿಚುವೇಶನ್ ಒಂದು ಪ್ರಾಬ್ಲಮ್ ಕೊಡ್ತಾನೆ, ಕ್ವಶನ್ ಕೇಳ್ತಾನೆ, ಅದ್ರ ಮೇಲೆ ನಿಮ್ಗೆ ಏನು ಮಾಡ್ತಾನೆ, ಸೊ ಉತ್ತರ ಕೊಡ್ರಿ ಅಂತ ಕೇಳ್ತಾನೆ. ಸೊ ಹಿಂಗೆ ಕೊಡ್ತಾರೆ. ಒಟ್ಟು ಎಷ್ಟು ಇರ್ತದೆ ನಿಮಗೆ, NEP ಮೇಲೆ ಕೂಡ 10 ಪ್ರಶ್ನೆಗಳು 10 ಅಂಕಗಳು, ಒಟ್ಟು ಈ ಪಾರ್ಟ್ 5 30 ಅಂಕಗಳು. ಸೊ ಹೀಗಾಗಿ 100 ಪ್ರಶ್ನೆಗಳು ಮತ್ತು 100 ಅಂಕಗಳು ಇರ್ತಾವೆ. ಓಕೆನಾ, ಇದು ಭಾಳ ಇಂಪಾರ್ಟೆಂಟ್ ಇದೆ. ಇದ್ರ ಮೇಲೆ ನೀವು ಏನು ಮಾಡ್ತೀರಿ, ಟೈರ್ 2 ಎಕ್ಸಾಮ್ಗೆ ಕ್ವಾಲಿಫೈ ಆಗ್ತೀರಿ. ಓಕೆನಾ. ಬಟ್ ಇದನ್ನು ನೀವು ಏನಾದರೂ ಈ ಪೇಪರನ್ನು ಮೀನ್ಸ್ ಪಾರ್ಟ್ 1 ಹಿಡ್ಕೊಂಡು ಪಾರ್ಟ್ 5 ನೀವೇನಾದರೂ ಇವ್ಯಾಲ್ಯುವೇಟ್ ಮಾಡಬೇಕು, ಚೆಕ್ ಮಾಡಬೇಕಂತಂದರೆ ಈ ಪಾರ್ಟ್ 6 ನೀವು ಕ್ವಾಲಿಫೈ ಆಗಬೇಕು. ಅದೇನಪ್ಪ ಮತ್ತೊಂದು ಸಲ ಸಮಸ್ಯೆ ಬಂತಲ್ಲ ಅನ್ನೋ ಹಾಗಿಲ್ಲ. ಪಾರ್ಟ್ 6 ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೂಡ ಜನರಲ್ ಇಂಗ್ಲೀಷ್ ಇದೆ, ಹಿಂದಿ ಇದೆ, ಮತ್ತು ಒಂದು ರೀಜನಲ್ ಲ್ಯಾಂಗ್ವೇಜ್ ಇದೆ. ಈ ಕರ್ನಾಟಕದವ್ರು ನೀವು ಕನ್ನಡ ತೊಗೋಬೋದು, ಇಲ್ಲ ನನ್ನ ಕನ್ನಡ ನನ್ನ ಮಾತೃಭಾಷೆ ರೀಸನಲ್ ಆಗಿಲ್ಲ, ನಾನು ಉರ್ದು ತೊಗೊಳ್ಬೋದು, ನೋ ಇಶ್ಯೂಸ್. ಇಲ್ಲ ನಮ್ಮ ಮಹಾರಾಷ್ಟ್ರ ಇದೆ, ಮರಾಠಿ ತೊಗೋಬೋದು, ನೋ ಇಶ್ಯೂಸ್. ಓಕೆನಾ. ಬಟ್ ಆದರೆ ಏನಂತಂತಂದರೆ ಇಲ್ಲಿ ಇದು ಕ್ವಾಲಿಫೈಯಿಂಗ್ ನೇಚರ್ ಅಷ್ಟೇ ಇರೋದು. ಓಕೆನಾ. ಅಂದರೆ 30 ಪ್ರಶ್ನೆಗಳಿಗೆ ನೀವು ಕನಿಷ್ಠ ಆದರೂ 12 ಅಂಕಗಳನ್ನು ತೆಗೆದುಕೊಳ್ಬೇಕು. ಓಕೆನಾ. ಕನಿಷ್ಠ 12 ಅಂಕಗಳು, ಅದು ಇಂಗ್ಲೀಷ್, ಹಿಂದಿ ಮತ್ತು ಕನ್ನಡದೊಳಗೆ, ಮೀನ್ಸ್ ನಿಮ್ಮ ರೀಜನಲ್ ಲ್ಯಾಂಗ್ವೇಜ್ ಒಳಗೆ. ಇಲ್ಲಿ ಅವ್ರು ಕೊಟ್ಟೇ ಬಿಟ್ಟಾರೆ, ಲಿಸ್ಟ್ ಆಫ್ ರೀಜನಲ್ ಲ್ಯಾಂಗ್ವೇಜ್ ಕೊಟ್ಟಾರೆ, ಇದ್ರೊಳಗೆ ನೀವು ತೊಗೋಬೇಕು. ಇದು ಬಿಟ್ಟು ಎಕ್ಸ್ಟ್ರಾ ಏನೋ ತೊಗೊಳ್ತೀನಿ ಅಂತಂದರೆ ಅದಕ್ಕೆ ನಿಮಗೆ ಅವರು ಅವಕಾಶ ಕೊಡೋದಿಲ್ಲ. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ. ಸೊ ಮುಂದುವರೆದು ಇಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಮತ್ತೊಂದು ಏನು ವಿಷಯ ಅಂತಂದರೆ ಟೈರ್ 2 ನೋಡಿರಿ. ಈಗ ಟೈರ್ 2 ಅಂತಂದರೆ ಇದಕ್ಕೆ ನಾವು ಮೇನ್ ಎಕ್ಸಾಮ್ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತೇ ಇದೆ, ನಿಮ್ಮ TGT ಒಳಗಡೆ 300 ಹುದ್ದೆಗಳಿದ್ದರೆ, ಓಕೆನಾ, ಓಕೆ, ನಿಮ್ಮ ಸಬ್ಜೆಕ್ಟ್ ಸಂಬಂಧಪಟ್ಟ 300 ಇದ್ದರೆ 1:10 ಒಳಗೆ ಟೈರ್ 2ಗೆ ಆಯ್ಕೆ ಮಾಡ್ತಾರೆ, ಅಂದರೆ 3000 ಮಂದಿನ ಆಯ್ಕೆ ಮಾಡ್ತಾರೆ. ಐ ಹೋಪ್ ಇದು ಕ್ಲಿಯರ್ ಇರಲಿ ನಿಮಗೆ. ಟೈರ್ 2 ಒಳಗಡೆ ಸಾಮಾನ್ಯವಾಗಿ ಅಬ್ಜೆಕ್ಟಿವ್ 40 ಪ್ರಶ್ನೆಗಳು ಬರ್ತಾವೆ, 40 ಅಂಕಕ್ಕೆ. ಇವೆಲ್ಲ ಕೂಡ 1 ಅಂಕದ ಇರ್ತದೆ. ಇನ್ನು ಡಿಸ್ಕ್ರಿಪ್ಟಿವ್ ಕೂಡ ಇರ್ತದೆ, 15 ಪ್ರಶ್ನೆಗಳು ಇರ್ತಾವೆ. ಎಷ್ಟು ಮಾರ್ಕ್ಸ್ ಇರ್ತಾವೆ, 60 ಅಂಕ ಇರ್ತಾವೆ. ಒಟ್ಟು 100 ಅಂಕದ ಏನಾಗಿರ್ತಾವೆ, 100 ಅಂಕಕ್ಕೆ ಒಂದು ಪರೀಕ್ಷೆ ನಡೀತದೆ. ಇದು OMR ಬೇಸ್ಡ್ ಆಗಿರ್ತದೆ ಮತ್ತು ಡಿಸ್ಕ್ರಿಪ್ಟಿವ್ ಬೇಸ್ಡ್ ಆಗಿರ್ತದೆ. ಇಲ್ಲಿ ಪ್ರಶ್ನೆನೂ ಕೊಡ್ತಾರೆ ಮತ್ತು ಅದ್ರ ಪಕ್ಕದ ಅಲ್ಲೇ ಕೂಡ ಉತ್ತರನೂ ಕೊಡುವಂಥ ಸಂದರ್ಭಗಳು ಇದಾವೆ. ಲಾಸ್ಟ್ ಟೈಮ್ ಹಂಗಾಗಿದೆ. ಇಲ್ಲ ಅಂತಂದರೆ ಅವರು ನಿಮಗೆ ಏನೋ ಒಂದು ಉದಾಹರಣೆಗೆ ಈಗ 1 2 3 ಅಂತ ಈ 1 ಅನ್ನೋ ಉತ್ತರದೊಳಗೆ ಇಷ್ಟರೊಳಗೆ ಬರೀಬೇಕು ನೀವು, 2 ಇದರೊಳಗೆ ಇಷ್ಟರೊಳಗೆ ಬರೀಬೇಕಾಗಿರ್ತದೆ. ಸೊ ಹೀಗೆ ಸ್ಪೇಸ್ ಕೊಡ್ತಾರೆ, ಸ್ಪೇಸ್ ಕೊಟ್ಟು ಅವರು ಆನ್ಸರ್ ನಂಬರ್ ಕೂಡ ಅವರೇ ಕೊಟ್ಟಿರ್ತಾರೆ. ಸೊ ಇದು ನಿಮಗೆ ಕ್ಲಿಯರ್ ಇರಲಿ ಅಂತ ನಿಮಗೂ ಕೂಡ ಗೊತ್ತಿರಲಿ. ಸೊ ಹಾಗೆ ನಿಮ್ಗೆ ಇಲ್ಲಿ ಕೊಟ್ಟಬಿಟ್ಟಾರೆ ಅವರು, ಮೆರಿಟ್ ಲಿಸ್ಟ್ ಫಾರ್ ದ ಪೋಸ್ಟ್ ಆಫ್ TGT ವಿಲ್ ಬಿ ಪ್ರಿಪೇರ್ಡ್ ಆನ್ ದ ಬೇಸಿಸ್ ಆಫ್ ಪರ್ಫಾರ್ಮೆನ್ಸ್ ಇನ್ ದ ಟೈರ್ 2 ಎಕ್ಸಾಮಿನೇಷನ್ ಓನ್ಲಿ. ಇದು ನಿಮಗೆ ಕ್ಲಿಯರ್ ಇರಲಿ. ಓಕೆನಾ. ಸೊ ಇದು ನಿಮಗೆ ಗೊತ್ತಿದ್ರೆ ಕ್ಲಿಯರ್ ಆಗಿರ್ತದೆ. ಅಗೇನ್ ನಿಮಗೆ ಹಾಸ್ಟೆಲ್ ವಾರ್ಡನ್ಗೆ ನೀವೇನಾದರೂ ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀರಿ ಅಂತಂದರೆ ಇಲ್ಲಿ ನೋಡಿ 100 ಅಂಕಕ್ಕೆ 100 ಪ್ರಶ್ನೆ. ಓಕೆನಾ. ಸೊ ಇಲ್ಲಿ ಅಗೇನ್ ಜನರಲ್ ಅವೇರ್ನೆಸ್ ಏನಂತ, ಜನರಲ್ ಅವೇರ್ನೆಸ್ ಇಸ್ ನಥಿಂಗ್ ಬಟ್ ಜನರಲ್ ನಾಲೆಜ್, ರೀಸನಿಂಗ್ ಅಬಿಲಿಟಿ ಇದೆ, ICT ಇದೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇದೆ, ಮತ್ತು ಅದೇ ರೀತಿಯಾಗಿ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಇದೆ. ಸೊ ಐ ಹೋಪ್ ಇಷ್ಟು ನಿಮಗೆ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗಿದೆ. ಇದು ಕ್ಲಿಯರ್ ಆಯ್ತು ಅಂದ್ಕೊಳ್ತಾ ಇದ್ದೇನೆ ನಾನು. ಇನ್ನು ಅದೇ ರೀತಿಯಾಗಿ ನಿಮಗೆ ಇಲ್ಲಿ 100 ಅಂಕಗಳು ಬರ್ತಾವೆ, 100 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗ್ತದೆ. ಓಕೆ, ಇದು ಕ್ಲಿಯರ್ ಆಯಿತು. ಸೊ ಇದೇ ರೀತಿನ ನೀವು ಕೂಡ
ಸೊ ಪರ್ಫಾರ್ಮೆನ್ಸ್ ಮಾಡ್ತೀವಿ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ಸೇಮ್ ಹಾಗೆ ನಿಮಗೂ ಇದು ಹಾಸ್ಟೆಲ್ ವಾರ್ಡನ್ ಕೂಡ ಸೇಮ್ ಟೈರ್ 2 ಪರೀಕ್ಷೆಗಳಿರ್ತಾವೆ. ಟೈರ್ 2 ಒಳಗಡೆ ಸೇಮ್ 40 ಆಬ್ಜೆಕ್ಟಿವ್ ಇರ್ತವೆ, 15 ಡಿಸ್ಕ್ರಿಪ್ಟಿವ್ ಇರ್ತವೆ. ಇದು ಕೂಡ 100 ಅಂಕಕ್ಕೆ 3 ತಾಸಿನ ಪೇಪರ್ ಇರ್ತದೆ. ಅಗೇನ್ ಅಕೌಂಟೆಂಟ್ ಕೂಡ ಹಾಗೆ, ಅಕೌಂಟೆಂಟ್ ಕೂಡ ಸೇಮ್ ಇರ್ತದೆ. ಅಕೌಂಟೆಂಟ್ ಇಲ್ಲಿ ಕೂಡ ಜನರಲ್ ಇಂಗ್ಲೀಷ್, ಜನರಲ್ ಹಿಂದಿ ಕೂಡ ಇರ್ತದೆ. ಓಕೆನಾ, ಇಲ್ಲಿ ಕೂಡ ಟೈರ್ 2 ಇದೆ. ಸೊ 40 ಆಬ್ಜೆಕ್ಟಿವ್ ಮತ್ತು 15 ಡಿಸ್ಕ್ರಿಪ್ಟಿವ್ ಇದೆ. ಸೊ ಒಟ್ಟು 100 ಅಂಕಕ್ಕೆ ಪ್ರಶ್ನೆ ನಡೀತದೆ. ಸೊ ಇಲ್ಲಿ ಟೈರ್ 2 ಒಳಗಡೆ ಏನು ಅಂಕಗಳನ್ನು ತೆಗೆದುಕೊಳ್ತೀರಿ ಅದರ ಆಧಾರದ ಮೇಲೆ ನೀವೇನಾಗ್ತೀರಿ ಸೆಲೆಕ್ಷನ್ ಹಾಕಿರಿ. ಅಗೇನ್ ಜೂನಿಯರ್ ಅಸಿಸ್ಟೆಂಟ್ ಕೂಡ ಹಾಗೇನೆ, ಇದು ಕೂಡ ಸೇಮ್ ಅದೇ ರೀತಿ ಒಳಗೆ ಬರ್ತದೆ. ಸೊ ಈ ರೀತಿಯಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೇ ಆದರೆ ನೀವು ಈಸಿಯಾಗಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ನೀವು ಪರೀಕ್ಷೆಯನ್ನು ಪಾಸ್ ಮಾಡ್ಬೋದು. ಸೊ ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಬಹಳ ಪರಿಣಾಮಕಾರಿ ಅನಿಸಿದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವರಿಗೆ ಅರ್ಥ ಆಗ್ತದೆ. ಇದ್ರ ಬಗ್ಗೆ ಸಂಬಂಧಪಟ್ಟಂಥ ಟೈರ್ 2 ಏನು ಸಂಬಂಧಪಟ್ಟಿದಂತಹ ಏನು ಕ್ಲಿಯರ್ ಅಂತ ಸಿಲಾಬಸ್ಸನ್ನು ಇದರೊಳಗಡೆ ಅಪ್ಲೋಡ್ ಮಾಡಿದ್ದಾರೆ ಅವರು NESTS.tribal.government.in ಒಳಗಡೆ. ಸೊ ನೀವು ಅಲ್ಲಿ ಹೋಗಿ ನಿಮ್ಮ ಒಂದು ಸಿಲಾಬಸ್ಸನ್ನು ಡೌನ್ಲೋಡ್ ಮಾಡ್ಕೋಬೋದು. ಅದರ ಲಿಂಕನ್ನು ಕೂಡ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಸೊ ನೀವು ಡೌನ್ಲೋಡ್ ಮಾಡ್ಕೋಬೋದು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಉಪಯೋಗಕಾರಿಯಾಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸಿ. ನಮಸ್ತೆ.